ನನ್ನ ಮಗ ಬರವಲ್ಲಲ್ಲ ಇನ್ನ ಅಂಗಡಿಯಿಂದ ಬರ್ತೀನಿ ಅಂದಿದ್ದ ಇನ್ನ ಬಂದಿಲ್ಲಲ್ಲ 5:15. ಅಯ್ಯೋ ದೇವ್ರಿ, ಬಂದ ನನ್ನ ಮಗ ಬಂದವ. ಬೇವಾ ಏನ್ ಮಾಡತಿ? ಯಾರ ಅಯ್ಯವ್ವ ನನ್ನ ನೋಡ. ಅಯ್ಯ ನನ್ನ ಮಗ ನೀನಿಲ್ಲ, ಬಾ ಕುಂದ್ರ, ಬಾ ಇತ್ತ ಕಡೆ ಕುಂದ್ರು. ಒಟ್ಟು ಚಾ ಏನಾರ ತಂದ್ಕೊಡ್ಲೇನು? ಪಾಪಿ ಈಗ ಬಂದಿ ನೀನು ಅಂಗಡಿಯಿಂದ. ಅದು ಬಿಡ್ ಬೇವಾ, ನೀ ಯಾಕೆ ಬಾಂಡೆ ತಿಕ್ಕ ಕುಂತಿ? ನೀ ಎದಕ್ ಮಾಡಕ್ ಕುಂತಿ? ಅಲ್ಲ ನಿನಗ ಹೊಂದವಿ ನೀವೆಲ್ಲ ಕೆಲಸ ವಯಸ್ಸಾಗಿದೆ. ಅಲ್ಲ ರೇಷ್ಮೆ ಮಾಡ್ತಾಳ ತಗೋ, ನೀನ್ ಕುಂದ್ರು ಹೋಗೊಳಗ ಆರಾಮ. ರೇಷ್ಮಿ ಒಂದ್ ಬೆಳಿಗ್ಗೆನ ಹೋಗ್ಯಾಳ, 9:30 10 ಹೋಗ್ಯಾಳ. ಇನ್ನ ಬಂದಿಲ್ಲ. ಅರಿಬಿನೂ ಹಂಗದಾವು, ಭಾಂಡೆನೂ ಹರವ್ಕೊಂಬಿಟ್ಟಾಳ. ಅಡಿಗೆ ಮನೆ ಅನ್ನೋದು ತಿಪ್ಪಿ ಗುಂಡಿ ಮಾಡ್ಯಾಳ, ನೋಡಾಕಾಗುಲ್ದು. ಅದಕ್ಕೆ ಹಾಳಾಗೋಗ್ಲಿ ಅಂದು ನಾನು ಬಾಂಡೆ ತಿಕ್ಕ ಕುಂತೀನಪ್ಪ. ಈಟ್ ಬಾಂಡೆ ತಿಕ್ಕಿ ಅರ್ಬಿ ತೊಳೆದು ಹಾಕ್ತೀನಿ. ಮತ್ತೇನ್ ಮಾಡ್ಬೇಕಲ್ಲ, ಸೊಸಿ ಅನ್ನಕ್ಕೀಗ ಮನೆ ಜವಾಬ್ದಾರಿ ಬಾಳೆ ಹತ್ತಿಲ್ಲ ಅಂದ್ರ ನಾವರ ಏನ್ ಮಾಡ್ಬೇಕು ವಯಸ್ಸಾದವರು. ಅಲ್ಲ ಎಲ್ಲಿ ಹೋಗ್ತೀನಿ ಅಂತ ಹೇಳೋಗಿಲ್ಲೇನೋ ರೇಷ್ಮಿ? ಆಕಿ ಎಲ್ಲಿ ಹೇಳ್ತಾಳ ನನಗ? ಆಕಿ ತಿಳಿದಂಗ ಮಾಡ್ತಾಳ ಆಕಿ. ನೀನ್ ಇದ್ದಾಗ ಓಟ ಮರ್ಯಾದೆ ಕೊಡ್ತಾಳ ನೋಡು, ಅದು ಬಿಟ್ರಿಲ್ಲಪ್ಪ. ಇಲ್ಲ ನಂಗೆ ಹೇಳುದಿಲ್ಲ ಕೇಳುವುದಿಲ್ಲ ಏನೇನು ಇಲ್ಲ. ಅತ್ತಿನ ಕಾಲ್ ಕಸ ಮಾಡುದೈತಿ, ಹರಗೆ ಆಡ್ಕೊಂಡು ಹೋಗ್ಬಿಡುದೈತಿ. ಊಟ ಯಾವಾಗೋ, ನಾಷ್ಟ ಯಾವಾಗೋ, ಅದು ಚಾ ಯಾವಾಗೋ ದೇವ್ರಿಗೆ ಗೊತ್ತ. ಹೋಗ್ಲಿ ಬಿಡ್ಲ, ನೀನಕ್ಕಿಗೇನು ಬೈಯೋದು ಹೊಡಿಯೋದು ಮಾಡ್ಬೇಡ. ಹೋಗು ಅರ್ಬಿ ಬ್ಯಾರೆ ಹಾಕಂಬ ಕಳದು ಈಟ್ ಬಾಂಡೆ ತಿಕ್ಕಿ ಚಾ ಮಾಡ್ಕೊಡ್ತೀನಿ. ಅಲ್ಲ ನಮ್ ರೇಷ್ಮಿ ಹಿಂಗೆಲ್ಲ ಮಾಡ್ತಾವಿ, ನಾ ಇಲ್ಲಿ ಹೊತ್ನ್ಯಾಗ ಇವತ್ತು ಬರ್ಲಿ ತಡ್ವಿ ಮಾಡ್ತೀನಿ. ಅಲ್ಲ ಮನೆ ಬಾಳೆ ಚಿಂತಿನ ಇಲ್ಲಂದ್ರೆ ಹೆಂಗ್ ಬೈದು? ಎಲ್ಲ ಬಿಟ್ಕೊಟ್ಟು ಒಂದ್ ಬೆಳಗ್ಗೆ ಹೋದಾಕಿ ಸಾಯಂಕಾಲ 5:30 ಆದ್ರೂ ಮನೆಗೆ ಬಂದಿಲ್ಲ ಅಂದ್ರೆ ಇದು ಯಾವ ಮಾತಿದು? ಇಲ್ಲ ಇದು ಹಿಂಗಾದ್ರೂ ಹೊಂದಂಗಿಲ್ಲ ಆಗ್ಬೇಕು. ನಾ ಎಲ್ಲ ಹೇಳ್ತೀನಿ, ಹೋಗ್ಲಿ ಬಿಡು ಅನ್ನಂಗಿಲ್ಲ. ಜಾಸ್ತಿ ಆಗೈತೆ ನಮ್ ರೇಷ್ಮಿದು, ಮಾಡ್ತೀನಿ ಇವತ್ತು. ನೀನ್ ಎದ್ದೇಳ್ಬೇ, ಬಾಂಡೆ ತಿಕ್ಬೇಡ. ನೀ ಯಾಕೆ ತಿಕ್ತಿ? ಎದ್ದೇಳ. ಅಲ್ಲಲ್ಲ ಒಟ್ಟು ಚಾ ಸೋಸುದಿಲ್ಲ, ಚಾಣಗಿ ಇಲ್ಲ, ಏನು ಇಲ್ಲಲ್ಲ ಒಳಗ. ಬಂದು ಏನು ಮಾಡಲಿ ನಾನು? ಒಟ್ಟು ಚಾ ಕುಡಿಬೇಕಪ್ಪ. ಬೆಳಿಗ್ಗೆಯಿಂದ ಚಾ ಕುಡ್ದಿಲ್ಲ ನಾನು, ಇಲ್ಲಾಂದ್ರೆ ತಲೆ ಚಕ್ರ ಬಂದ್ಬಿಡ್ತತಿ. ಅದಕ್ಕೆ ನೀನು ಅರ್ಬಿ ಕಳೆದು ಬೇರೆ ಹಾಕ, ನಾ ಬರ್ತೀನಿ. ಇವನವಲ್ಲಿ ನನ್ನ ಮಗ ನನ್ನ ಮಾತರ ನಂಬಿದ್ನ. ಇವತ್ತು ಬರ್ಲಿ ರೇಷ್ಮಿ, ಬಿಸಿ ಬಿಸಿ ಕಜ್ಜಾಯ, ರುಚಿ ಕಜ್ಜಾಯ ನನ್ನ ಮಗ ಕೊಡ್ತಾನೆ, ನೀ ತಿನ್ನು ಅನ್ನೋದಷ್ಟ. ಇಷ್ಟಕ್ಕೊಂದು ಬಾಂಡೆ ನಾನು ತಿಕ್ಬಿಟ್ರೆ ಮುಗದ ಹೋತು. ನನ್ನ ನಡ ಅನ್ನೋದು ಕತ್ತರಿಸಿ ಹೋಗ್ದಂಗೆ ಆಗ್ಬಿಡ್ತತಿ. ಇಲ್ಲಿಲ್ಲ, ನಾ ಬಾಂಡೆ ತಿಕ್ಕಂಗಿಲ್ಲ. ನಾನು ಏನು ಅನ್ಕೊಂಡಿನಿ ಅದನ್ನು ಸಾಧಿಸಿನಿಲ್ಲ ಅಷ್ಟ. ಇನ್ನ ರೇಷ್ಮಿ ಬರ್ಬೇಕು, ಬಿಸಿ ಬಿಸಿ ಕಜ್ಜಾಯ ತಿನ್ನಿಸ್ಬೇಕು ಅಷ್ಟೇ. ಒಂದ್ ಬೆಳಿಗ್ಗೆನ ಹೋಗ್ಯಾಳ, ಹಿಂಗ ಹರಗಾಡ್ಕೋತ ಹೋದ್ರ ನನ್ ಕಾಳಜಿ ಮಾಡೋರು ಯಾರು ಇಲ್ಲಿ? ಇದೇನಿದು ನಮ್ಮ ಅತ್ತಿ ಹೊಸ ಅವತಾರ? ಒಂದಿನ ನಾ ಇಲ್ವತ್ನಾಗ ಬಾಂಡೆ ತಿಕ್ಕಿಲ್ಲ. ಒಂದ್ ಅರ್ಬಿ ಮಳಿ ಬಂದ್ರ ಅರ್ಬಿ ತೆಗೆದಿಡಂಗಿಲ್ಲ ನಮ್ಮ ಅತ್ತಿ, ಒಣೆ ಹಾಕಿದ್ವು. ಇವತ್ತೇನಿವತ್ತು ಬಾಂಡೆ ಹರವ್ಕೊಂಡ್ ಕುಂತಾಳ ತಿಕ್ಕಾಕ? ಅಲ್ಲ ನಾನು ನಮ್ಮನಿಗೆ ಬಂದಿನಲ್ಲ. ಏ ಬಾರ ರೇಷ್ಮಾ ಬಾ. ಅಲ್ಲ ಎಲ್ಲಿ ಹೋಗಿದ್ದಿ? ಹೇಳಾರ ಹೋಗ್ಬೇಕಿಲ್ವಾ? ನಾನು ಮನೆ ಕೆಲಸರ ಮಾಡ್ಕೊಂತಿದ್ನಿ, ನೀನು ಹೋಗಿ ಬರ ಮಟ. ನೀನು ಬರೀ ಇಂಥವ ಮಾಡ್ತೀನಿ ನೋಡು. ಇನ್ನೊಮ್ಮೆ ಎಲ್ಲರೂ ಹೋಗ್ಬೇಕಂದ್ರೆ ನಂಗೆ ಹೇಳೋಗ, ನೀ ಬರುವಷ್ಟ್ರೊಳಗೆ ನಾನು ಅಡಿಗೆ ಮನೆ ಕೆಲಸ ಎಲ್ಲ ಮುಗಿಸಿರ್ತೀನ, ಆಯ್ತಾ? ದೇವ್ರಿ, ನಾನು ಮನೆಗೆ ಬರೋಷ್ಟ್ರೊಳಗೆ ನಮ್ಮ ಅತ್ತಿಗೇನು ಅತೇವ? ನಾ ಎಲ್ಲಿ ರೌದ್ರಾವತಾರ ತೆಗೆದಿರ್ತಾಳ ಏನ ನಮ್ಮ ಅತ್ತಿ ಅನ್ಕಂಡು ಬಂದ್ರೆ ಇದೇನಿದು ನಮ್ಮ ಅತ್ತಿ ಭಾಳ ಬದಲಾಗ್ಬಿಟ್ಟಾಳ. ನಾನು ಕನಸೇನಾರ ನೋಡಕ್ ಕುಂತಿನೇನು? ಇಲ್ಲ, ಅರ್ಥನ ಆಗ್ಬಲ್ತಲ್ವಾ? ರೇಷ್ಮಿ ಭಾಳ ಚಿಂತೆ ಮಾಡ್ಬೇಡ. ಊಟ ಮಾಡಿ ಏನಿಲ್ಲ ಮಧ್ಯಾಹ್ನ ಬಾ, ಊಟ ಮಾಡ್ಬಾ. ಅತ್ತಿಯರ ನೀವೆಷ್ಟು ಒಳ್ಳೆಯವರದಿರಿ ಅತ್ತಿಯರ. ನಾನು ನಿಮ್ಮ ಬಗ್ಗೆ ಭಾಳ ತಪ್ಪು ತಿಳ್ಕೊಂಬಿಟ್ಟಿದ್ನಿ. ತಪ್ಪಾತ್ರಿ ಅತ್ತಿಯರ. ಇದು ಕಿವಡಜ್ಜಿ ಮಗಂದು ಮದುವೆ ಆತ್ರಿ, ಓಡೋಗಿ ಮದುವೆ ಮಾಡ್ಕೊಂಬಂದ್ಬಿಟ್ಟಾನ. ಮತ್ತು ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಮತ್ತು ಅದು ಇದು ಇರ್ತಾವಲ್ರಿ. ಮತ್ತು ಹಾಲು ಉಕ್ಕಿಸಿ ಇದು ಉಗ್ಗಿ ಪಾಯಸನ ಏನ್ರಿ ಇದು ಶಾವ್ಗಿ ಪಾಯಸ ಮಾಡಿ ಎಲ್ಲರಿಗೂ ಕೊಟ್ಲರಿ. ನಾನು ಎಲ್ಲರೂ ಮನ್ಯಾಗ ತಿನ್ನೋನು ಅಂತ ಮನೆಗೆ ತಂದು ನೋಡ್ರಿ ಅತ್ತಿಯರ. ಒಯ್ ಬೆಳಿಗ್ಗೆ ಅಂದ್ರೆ ಏನಾರು ತಿಂದಿಯೇ? ಏನಿಲ್ಲ, ಇಲ್ಲೇ ತಿಂದ್ಬಿಡು ಅದು ನೀನು ತಿಂದ್ಬಿಡು. ಅಲ್ಲಿ ನೋಡಲಿ ಬಾದಾಮಿ ಗೋಡಂಬಿ ಎಲ್ಲ ತುಪ್ಪದಾಗ ಗುರ್ದಾಕ್ಯಾಳ. ತಿನ್ನಯ್ಯವ, ಶಕ್ತಿ ಬರ್ಲಿ ನಿನಗೆ. ಮನೆ ಕೆಲಸ ಮಾಡ್ತೀ, ಶಕ್ತಿ ಬರ್ಬೇಕಿಲ್ಲ ಮತ್ತ ತಿನ್ನುವ. ನಾನೇ ಪುಣ್ಯವತಿ ಅತ್ತಿ, ನಾನೇ ಪುಣ್ಯವತಿ, ನಿನ್ನಂತ ಅತ್ತೇನ ಪಡೆದ ನಾನೇ ಪುಣ್ಯವತಿ, ಇಂದು ನಾನೇ ಪುಣ್ಯವತಿ. ಏನ ರೇಷ್ಮಿ ಎಲ್ಲಿ ಹೋಗಿದ್ದಿ? ಇಲ್ಲಿ ರೀ ಕಿವಡಜ್ಜಿ ಮನೆಗೆ ಹೋಗಿದ್ನಿ. ಅಲ್ಲ ಎಲ್ಲಾರ ಹೋಗೋ, ನಮ್ಮ ಅವ್ಗ ಒಂದ್ ಮಾತು ಹೇಳಿ ಹೋಗ್ಬೇಕು ಅನ್ನೋದಿಲ್ಲ ನಿನಗ? ಹೋಗ್ಲಿ ಬಿಡ್ಲಾ, ಯಾಕೆ ಬೈತಿ? ಹೋಗ್ಲಿ ಬಿಡು, ಬೈಬಾರ್ದಂಗೆಲ್ಲ ಹೆಣ್ಮಕ್ಳಂದ್ರ ಮನಿ ಮಹಾಲಕ್ಷ್ಮಿಲ, ಸೊಸಿಲ ಹಾಕಿ ನಮ್ಮ ಮನೆ ಇದಕ್ಕೆ ಬೈಬೇಡ. ಬೇವಾ ನೀನ್ ಅನ್ಕೊಂಡಷ್ಟು ಹಗರಿಲ್ಲಕಿ ನೀ ತಗ್ಬಾ, ನಾ ಎಲ್ಲ ಹಿಂಗ್ ಮಾಡ್ತೀನಿ. ಏನಪ್ಪ ನಿಂಗೆ ತಿಳಿದಂಗ ಮಾಡು. ಮತ್ತೆ ನನ್ನ ಮಾತು ಕೇಳೋರ ಯಾರದಾರಿ ಮನ್ಯಾಗ? ಏ ರೇಷ್ಮಿ ಬೆಳಿಗ್ಗೆ 10ಕ್ಕೆ ಹೋಗಿ ಅಂತಲ್ಲ, ಮನೆಗೆ ಎಷ್ಟೊತ್ತಿಗೆ ಬಂದಿ ನೀನು? ಪೋಣೆ 6 ಆತೀಗ. ಓಟರ ಟೈಮ್ ನೋಡೋದು ಮಾಡೋದು ಮನೆ ಕಡೆ ಜವಾಬ್ದಾರಿ ಇಲ್ಲೇನು? ಇದೇನು ಅನಾಥಾಶ್ರಮ ಧರ್ಮಛತ್ರ ಅನ್ಕೊಂಡೇನು? ಒಂದ್ ಬೆಳಿಗ್ಗೆ ಹೋದಾಕಿ ಇಟ್ಟೋದಿಗೆ ಬಂದ್ರ ಯಾರು ಕೇಳಾರ್ದಂಗ ಇರಕ? ಪಾಪ ನಮ್ಮವ್ವ ಒಂದ್ ಬೆಳಿಗ್ಗೆ ಚಾ ಕುಡ್ದಾಕಿ, ಇನ್ನ ಚಾ ಇಲ್ಲ, ಊಟ ಇಲ್ಲ. ಸಾಯಂಕಾಲ ಚಾ ಓಟ್ ಬಿಸ್ಕಿಟ್ ಕೊಡುದು ಇಲ್ಲ. ನೀ ಹಿಂಗ್ ಮಾಡಿದ್ರೆ ಹೆಂಗ್ಲೇ ಸೊಸೆಯಾಗಿ? ಮತ್ತ ಮಾತಿದ್ರೆ ನಿಮ್ಮವ್ ಬೈತಾಳ, ನಿಮ್ಮವ್ ಎಲ್ಲೂ ಹೋಗಕ್ ಕೊಡಂಗಿಲ್ಲ, ನಿಮ್ಮವ್ ಹಂಗ ಹಿಂಗ ಅಂದ ಪುರಾಣ ಬಿಗಿತಿಯಲ್ಲ. ನೀನೇನ್ ಮಾಡಕ್ ಕುಂತಿ? ಅಯ್ಯ ದೇವ್ರೆ, ದಿನ ಒತ್ತೊಂಡ್ರೆ ನಾನಲ್ಲೇನು ಕೆಲಸ ಮಾಡುದು? ಇವತ್ತು ಒಂದ್ ದಿನ 4 ಬಾಂಡೆ ತಿಕ್ಕಾಕ್ ಕುಂತ ನಿಮ್ಮವ್ವ ಅದು ಏಟ್ ತಲೆ ತಿಕ್ಕ್ಯಾಳಯಪ್ಪ.
ಏ ರೇಷ್ಮಿ ನೀನ್ ನನ್ನ ಅವ್ವನ ಬಗ್ಗೆ ಮಾತಾಡಬೇಡ. ನಮ್ಮ ಅವ್ವ ದೇವತೆ ದೇವತೆ. ನಾನು ಅಂಗಡಿಯಿಂದ ಬಂದ ತಕ್ಷಣ ಅಷ್ಟು ನಡ ನೋವ್ತಿದ್ರು ಚಾ ಮಾಡ್ಕೊಡ್ತೀನಿ ಅಂದ್ಲು. ನೀನು ಹರ್ಗೆಡಕ್ ಹೋಗಿ ನನ್ನ ಗಂಡ ಬರ್ತಾನ ಒಟ್ಟು ಚಾ ಮಾಡ್ಬೇಕು ನಾಷ್ಟ ಕೊಡ್ಬೇಕು, ಇಲ್ಲ ಇಲ್ಲ ಹರ್ಗೆಡಕೋ ಅಂತ ಹೊಂಟ್ಬಿಟ್ಟಿ. ಮತ್ ನಮ್ಮ ಅವ್ಗೆ ಹೇಳ್ತೀಯ ನೀನು? ರೇಷ್ಮಿ ಇದು ಸರಿ ಹೋದಂಗಿಲ್ಲ. ಏನ್ ಹೇಳಕ್ಕೊಂತೀನಿ ನಾನು? ನೀನು ಮನೆಯಾಗಿದ್ದು ಮನೆ ಕೆಲಸ ಮಾಡ್ಕೋಬೇಕು, ನಾನ್ ದುಡ್ಡು ಬಂದ್ ತಂದು ಹಾಕ್ತೀನಿ. ನಮ್ಮ ಅವ್ಗೆ ನೀ ಕೆಲಸ ಹಚ್ಚಕ್ ಹೋಗ್ಬೇಡ ನೋಡು. ನಂಗೆ ಗೊತ್ತಿತ್ತು ನಮ್ಮತ್ತಿ ಯಾವಾಗ ಮಟ್ಟ ಮಳ್ಳಿ ಹಂಗ ಇದು ಮೈಸೂರು ಪಾಕ ನಂಗೆ ಮಾತಾಡಿದ್ಲಲ್ಲ, ಅವಾಗ ತಿಳ್ಕೊಬೇಕಿತ್ತು ನಾನು ಇಂಥದ್ದೇನ ಮಸ್ಲತ್ ಮಾಡ್ಯಾಳ ಅಂದು. ನಾನು ಹುಚ್ಚಪ್ಯಾಲಿ ನಂಬಿಡ್ತೀನಿ, ಎಲ್ಲರಿಗೂ ನಂಬಿಡ್ತೀನಿ ನಾನು. ಹಾಯ್ ನಮಸ್ಕಾರ ರೀ ಎಲ್ಲರಿಗೂ. ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಹೆಂಗಿತ್ತು ಅಂತ ಪೂರ್ತಿ ನೋಡಿ ಕಮೆಂಟ್ ಮಾಡಿ, ಹಾಗೆ ಹೈ ಪಾಯಿಂಟ್ಸ್ ಕೊಟ್ಟು ಸಪೋರ್ಟ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ, ಅವರು ನೋಡಿ ಎಂಜಾಯ್ ಮಾಡಲಿ. ಥ್ಯಾಂಕ್ ಯು. ಬಿಸಿ ಬಿಸಿ ಒಂದ್ 2 ಕಪ್ ಚಲೋ ಚಾ ಮಾಡಿ ಹಾಲ್ನಾಗ ಹಾಲು ತಂದಿಟ್ಟೆ ನೋಡು. ಹಾಲು ಹಾಕಿ ಚಾ ಮಾಡು. ಹಂಗ ಅದೇನ ಕೈಯಾಗಿರ್ದಿಲ್ಲ ಪಾಯಸ ಕೊಡ್ಲಿ, ನಮ್ಮ ಅವ್ವ ತಿನ್ಲಿ. ಪಾಪ ಮಧ್ಯಾಹ್ನ ಊಟ ಮಾಡಿಲ್ಲ, ಕೊಡು ಅನ್ನಿ. ಅಯ್ಯ ದೇವ್ರಿ, ನಾನು ನನ್ನ ಮಗ ತಿನ್ಲಿ ಅಂತ ನಾ ತಂದಿನ್ರಿ. ನಾ ತಿನ್ನೋದು ಬಿಟ್ಟು ತಂದಿನಿ, ನಾನು ನನ್ನ ಮಗನ್ ಕೊಡ್ತೀನಿ ಪಾ. ನೀವು ನಂಗೆ ತಲೆ ತಿನ್ನಕ್ ಹೋಗ್ಬೇಡ ನೋಡ್ರಿ. ಹೋಗ್ಲಿ ಬಿಡ್ಲಾ ಪಾಪ ಸೊಸಿ, ಯಾಕೆ ಬೈತಿ? ಹೋಗ್ಲಿ ಬಿಡು, ತಿಳ್ದಂಗ್ ಮಾಡ್ಲಿ. ನೋಡ್ಲಿ ರೇಷ್ಮಿ, ನಮ್ಮ ಅವ್ವಂಗ ಎಷ್ಟು ಒಳ್ಳೆ ಗುಣ ಐತ್ ನೋಡು. ಇಂಥ ಅತ್ತಿ ನಿಂಗೆ ಎಲ್ಲರ ಸಿಗ್ತಾಳನ? ಇಲ್ಲಪ್ಪ ತಂದೆ, ಇಂಥ ಅತ್ತಿ ಎಲ್ಲೆಲ್ಲೂ ಸಿಗಂಗಿಲ್ಲ, ಸಿಗುದು ಬೇಕಾಗಿಲ್ಲ. ನನ್ನ ಮುಂದೊಂದು ನಿನ್ನ ಮುಂದೊಂದು ಜಗಳ ತಂದಿಟ್ಟು ಖುಷಿ ನೋಡ್ತಾರ ಅವರು, ನಿಂಗೆ ಗೊತ್ತಾಗಂಗಿಲ್ಲ. ಇಲ್ಲ ರೇಷ್ಮಿ, ಯಾಕಲೇ ನನ್ನ ಮುಂದೆ ಹಿಂಗಂತಿಲ್ಲ ನಮ್ಮ ಅವ್ಗ? ನಾ ಇಲ್ದೊತ್ನಾಗ ನೀ ಅದೆಷ್ಟು ಉರ್ಸ್ಕೊಂಡಿರ್ಬಾರ್ದು ನಮ್ಮ ಅವ್ಗ. ಅಲ್ಲ ಇವತ್ತು ಒಂದ್ ದಿನ ನನ್ನ ಮನೆಯಾಗಿಲ್ಲ ಅಂದು ಅದೆಷ್ಟು ಮಾತಾಡಕ್ ಕುಂತೀರಿ ನೀವಿಬ್ರು. ಈಗ ಹಿಂಗ ಜಗಳ ಮಾಡ್ಕೋತ ನಿಂದ್ರು ಏನ್ ಅಡಿಗೆ ಮಾಡ್ಕೊಡ್ಲ ಊಟಕ್ಕ? ಮೊದ್ಲು ಇವು ಬಾಂಡೆ ತಿಕ್ಕಿಂದ ಬೇಕಂದ್ರ ಅಡಿಗೆ ಮಾಡ್ಕೊಡು. ಅಲ್ಲಿ ಮಟ ನಂಗ ಒಂದು ಬಿಸಿ ಬಿಸಿ ಚಾ ಮಾಡ್ಕೊಡು. ತಲೆ ಕೆಟ್ಟ ಹಾಳಾಗ ಹೋಗೈತಿ. ಅಲ್ಲಿ ಅಂಗಡ್ಯಾಗ ಒಂಥರ ಕಿರಿಕಿರಿ ಅಂದ್ರೆ ಮನಿಗ್ ಬಂದ್ಮೇಲೆ ಇಲ್ಲಿ ಒಂಥರ ಕಿರಿಕಿರಿ. ಹೆಂಗ್ ಮಾತಾಡ್ಬೇಕು ಅದು ಹೆಂಗಿರ್ಬೇಕು ನಂಗೆ ಸಾಕ್ ಆಗೋಗೈತಿ ನೋಡಿ ಗಂಡು ಜನ್ಮ. ತಡಿಲ, ನಾನು ಬರ್ತೀನಿ. ಅಯ್ಯ ದೇವ್ರಿ, ನಂಗ ಬಿಟ್ಟೋನಲ್ಲ ಈ ರಾಕ್ಷಸಿ ಕೈಯಾಗ ನಾ ಉಳ್ಯಾದು ಉಂಟ. ಹಾಳಾದಕಿ ನಮ್ಮತ್ತಿ ಅದು ಎಷ್ಟು ನಾಟಕ ಮಾಡ್ಬಿಟ್ರಿ ನೋಡು ಮಗನ ಮುಂದ. ನನ್ನ ಗಂಡ ಇದ್ರಾಡಿನ ಬಿಡ್ತೀನಿ ನಾನು. ಬರ್ಲಿ ಆಮೇಲೆ ಬರ್ಲಿ ನನ್ನ ಕಡೆ. ಅಲ್ಲಲ್ಲೇ ರೇಷ್ಮಿ ಹಂಗ ಹಿಂಗ ಅಂದ ಅವಾಗ ಮಾತಾಡ್ತೀನಿ. ನಾನಂದ್ರೆ ಏನು ಅನ್ಕೊಂಬಿಟ್ಟಾರ ಇವರು. ಬಾಂಡಿ ಇಷ್ಟಕ್ಕೊಂದು ಹೆಂಗೆ ಬಿದ್ವಿ ಊಟ ಮಾಡಿಲ್ಲ ಅಂದ್ರೂ. ಅಲ್ಲ ನಾನಾರು ಹೋಗೋ ಮುಂದೆ ಅನ್ನ ಡಬರಿ ಒಂದು ಚಾ ಡಬರಿ ಒಂದು 4 ಗ್ಲಾಸ್ ಇದ್ವು. ಅಲ್ಲ ಅಲಿವು ಇಲ್ಲಿವು ಎಲ್ಲ ತಂದಿಟ್ಟಾಳ ನೋಡಿ ತಿಕ್ಕಾಕ. ನನ್ನ ಹೊಟ್ಟೆ ಇಷ್ಟು ಉರಿಸ್ತಾಳ ಅಂದ್ರೆ ನಮ್ಮತ್ತಿ ಎಷ್ಟು ಉರ್ಸಾಕ್ ಕುಂತಾಳ ಹಾಳಾದಕ್ಕಿ ನಮ್ಮತ್ತಿ. ಏನ್ಲಿ ರೇಷ್ಮಿ ನಿಂತು ಬಿಟ್ಟಿಯಲ್ಲ? ಬಾರ ಕಮಲಕ, ಏನು ಮಾಡ್ಬೇಕೇವ ಈಗ? ಅಲ್ಲಿ ಕಿವಡಜ್ಜಿ ಮನೆಗೆ ಹೋಗ್ಬನ್ನ ಮತ್ತು ಅಮ್ಮ ಪಾಯಸ ಕೊಟ್ಲು ತಗೊಂಬರಷ್ಟೊಳಗಂದ್ರೆ ನಮ್ಮತ್ತಿ ಇಲ್ಲಿ ದೊಡ್ಡ ಜಗಳ ಹಚ್ಬಿಟ್ಟ ನನ್ನ ಗಂಡಗ. ಅಲ್ಲ ನಾನು ಹೋಗೋ ಮುಂದೆ ಒಂದು ಸಣ್ಣ ಬುಟ್ಟ್ಯಾಗನೂ ಇದ್ದಿದ್ದಿಲ್ವಾ ಬಾಂಡೆ. ಈಗ ನೋಡು ಯಾನ ಮುಂದೆ ತಂದಿಟ್ಟಾಳ. ಅಲ್ಲಿವು ಇಲ್ಲಿವು ಬಾಂಡೆ ಎಲ್ಲ ತಂದು ತಿಕ್ಕಾಕಿಟ್ಬಿಟ್ಟಾಳ. ಎಲ್ಲ ಸ್ವಚ್ಛ ಇದ್ದಿದ್ವ ಅದಾವು ಮತ್ತಂದು ತಿಕ್ಕಾಕಿಟ್ಟಾಳ ನೋಡಿ. ಇವನ ಯಾರು ತಿಕ್ತಾರಯ್ಯವ? ನಮ್ಮತ್ತಿ ಎಷ್ಟು ಜೀವ ತಿನ್ನ ಕುಂತಾಳ. ನನಗರ ಸಾಕಾಗೋಗೈತೆ ನೋಡಕಮ್ಲಕ್ಕ. ಅಯ್ಯ ದೇವ್ರಿ, ಅಲ್ಲಲೇ ರೇಷ್ಮಿ ಮೊದ್ಲಿನ ಕಾಲದ ಮಂದಿಯಲ್ಲ ಓಟ್ ಹಂಗ. ಹೋಗ್ಲಿ ಬಿಡು, ನಾ ಬಂದಿದ್ದ ನೆನಪ ಅದು ನೋಡು. ಏನ ಕಮಲಕ್ಕ ಅದು? ಒಳಗೆ ಬಾ ಕುಂದ್ರು, ಚಾ ಮಾಡ್ಕೊಡ್ತೀನಿ. ಚಾಗಿ ಏನೋ ಬೇಡವಾ? ಅಲ್ಲ ನಾಳೆ ಜಾತ್ರೆ ಐತಲ್ಲ. ಬಾರ ಜೇಕ, ಬಾರ ಸುದಕ್ಕ, ಪಾತಿ ಬಾರಿ. ಏನ ಕಮಲಕ್ಕ ಜಾತ್ರಿ ಅನ್ನಂಗಾತ? ಅದಕ್ಕೆ ನಾನು ಬಂದು ನೋಡ್ವಾ. ಬರ್ರಿ. ಅಲ್ಲ ನಾಳೆ ಕೊಪ್ಪಳ ಜಾತ್ರೆ ಐತಲ್ಲ, ಶ್ರೀ ಗವಿಸಿದ್ದೇಶ್ವರ ಅಜ್ಜಂದು. ಅಲ್ಲ ಜಾತ್ರೆಗೆ ಹೋಗು ನೀನು ಅಂತ ಕೇಳಕ್ ಬನ್ನಿವ. ಯಾಕ ಯಾರ ಗವಿಸಿದ್ದೇಶ್ವರ ಜಾತ್ರೆಗೆ ಒಲ್ಲೆ ಅಂತಾರನು ಕೊಪ್ಪಳದಾಗ? ವಾಯಾನ ಮುನಿ ಗದ್ಲಾದಿ ಅಂತಾರ. ಕುಂಭಮೇಳ ಆದಂಗ ಆಕೈತವ. ಕುಂಭಮೇಳನ ಯಾಕೆ ಸುಳ್ಳು ಹೇಳ್ಬೇಕು? ಭಾರಿ ಗದ್ಲಾಕೈತಿ. ನಾನು ಬರ್ತೀನಿ. ತೇರಿಗೆಲ್ಲಾರ ಹೋದ್ರೆ ಮುಗದ ಹೋತ್ ನಾವು. ಇಲ್ಲಿಲ್ಲ, ತೇರಿಗೆ ಹೋಗುದು ಬೇಡ, ಒಂದು 2 ದಿನ ಬಿಟ್ಟು ಹೋಗುನ್ಲಿ. ನಾನು ಬೇಡ್ಕೊಂಡಿದ್ದೈತಿ ಒಂದಿಷ್ಟು ರೊಟ್ಟಿ ಕೊಡ್ತೀನಿ ಅಂದು. ಅದಕ್ಕೆ ಎಲ್ಲರೂ ಸೇರಿ ರೊಟ್ಟಿ ಮಾಡ್ಕೊಂಡು ತಗೊಂಡು ಹೋಗಿ ಕೊಟ್ರಾತು. ಹೌದಾ? ಹಂಗಂದ್ರೆ ನಾನು ಒಂದು 2 ಕಿಲೋದ ರೊಟ್ಟಿ ಬಡಿತೀನವ ನಮ್ಮ ಮನ್ಯಾಗ, ನಾನು ಕೊಡ್ತೀನಿ. ಅಲ್ಲೋ ಟ್ಯಾಕ್ಟ್ರು ಗಟ್ಲೆ ಬರ್ತಾವವ ರೊಟ್ಟಿ. ಮಾದ್ಲಿರೋದು ಎಷ್ಟು ಟ್ರ್ಯಾಕ್ಟರ್ ಬರ್ತತಿ. ಜಿಲೇಬಿ ಬಂದಿರ್ತಾವು. ಭಾರಿ ಬೇಡ್ಕೊಳ್ಳೋರು, ಭಾರಿ ಪ್ರಸಿದ್ಧಿ ಬಿಡು ಅಜ್ಜನ ಜಾತ್ರೆ. ಹೂನಾ, ಭಾರಿ ಜಾತ್ರೆ. ಕಮಲಕ್ಕ ನಿಮ್ಮೂರ ಹೌದಿಲ್ಲ ಇದು ಕೊಪ್ಪಳ? ಹೂನಯ್ಯವ, ನಾನು ಕೊಪ್ಪಳದ ಹುಡುಗಿಯಲ್ಲೇನು ಮತ್ತೆ. ಅದಕ್ಕೆ ನಿಮಗೂ ಜಾತ್ರೆ ಕರ್ಕೊಂಡು ಹೋಗ್ಬೇಕು ಅಂತ ಕರೆಯಕ್ಕೆ ಬಂದು ನೋಡ್ವಾ. ಮತ್ತೆ ಎಲ್ಲ ರೆಡಿ ಆಗಿರ್ರಿ, ಒಂದು 2 ದಿನ ಬಿಟ್ಟು ಹೋಗಿ ಬಿಡು ಜಾತ್ರೆಗೆ. ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರೂ ಪ್ಲೀಸ್ ಕೊಪ್ಪಳ ಜಾತ್ರೆ ಅಂದ್ರೆ ಗವಿಸಿದ್ದೇಶ್ವರ ಅಜ್ಜನ ಜಾತ್ರೆಗೆ ಎಲ್ಲರೂ ಬರ್ರಿ. ಭಾರಿ ಮಸ್ತ್ ಆಗತ್ರಿ ಆ ಜಾತ್ರೆ. ನಾವು ಹೊಂಟಿವಿ, ಪ್ಲೀಸ್ ನೀವು ಬರ್ರಿ. ನನ್ನ ಕೈಲಾದ್ರೆ ನಾನು ಅಲ್ಲಿಂದನ ಒಂದು ಲೈವ್ ವಿಡಿಯೋ ಮಾಡ್ತೀನಿ ರೀ. ನಿಮ್ಗೆಲ್ಲರಿಗೂ ಜಾತ್ರೆ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ. ನೀವು ಎಲ್ಲರೂ ಪ್ಲೀಸ್ ಜಾತ್ರೆಗೆ ಬರ್ರಿ, ಭಾರಿ ಎಂಜಾಯ್ ಮಾಡಬಹುದು. ಭಾರಿ ಇರುತ್ತೆ ರೀ, ಪ್ಲೀಸ್ ಬರ್ರಿ. ಯಾರಾದರೂ ಈ ಜಾತ್ರೆಗೆ ಹೋಗಿದ್ರಿ ಪ್ಲೀಸ್ ಕಮೆಂಟ್ ಮಾಡಿ ಆ ಜಾತ್ರೆ ಹೆಂಗಿರುತ್ತೆ ಅಂತ. ಥ್ಯಾಂಕ್ ಯು. ಕಮಲಂದು ಅಕ್ಕ, ನಾನು ಜಾತ್ರೆಗೆ ಬರ್ತೀನಿ. ನಮ್ದುಗೆ ಜಾತ್ರೆ ಅಂದ್ರೆ ತುಂಬಾ ಇಷ್ಟ. ನಮ್ದಕ್ಕೂ ಕರ್ಕೊಂಡು ಹೋಗಿ. ಹೌದೇಕ? ಅಲ್ಲಿ ಜಾತ್ರೆನೋ, ಅಲ್ಲಿ ಬಳಿ ಅಂಗಡಿದ ಒಂದ್ಲ ಏನವ ಭಾಂಡಿ ಅಂಗಡಿ ಅಂತ, ಆಟ ಸಾಮಾನಿನ ಅಂಗಡಿ ಅಂತ, ಸ್ಟೇಷನರಿ ಅದು ಇದು ಭಾರಿ ಮಸ್ತ್ ಆಗಿರ್ತ ಬಿಡು. ಜೋಕಾಲಿ ಅಂತೂ ಎಂತೆಂತ ನಮೂನಿ ಜೋಕಾಲಿ ಇರ್ತಾವು ನಾವಲ್ಲಿ. ಕಮಲಕ್ಕ ನಂಗೂ ಕರ್ಕೊಂಡು ಹೋಗುವ. ಸಾಲ ಮಾಡ್ಯಾರ ಆಗ್ಲಿ ಈ ಸಲ ನಾ ಜಾತ್ರೆಗೆ ಬರಾಕೆ. ಹೌದು ಬಿಡ, ಆ ಜಾತ್ರೆನ ಹಂಗಿರ್ತತಿ, ಹಂಗ ಅನಸ್ತತಿ. ಅಯ್ಯಯ್ಯ ಬಸ್ಸರ ಫ್ರೀ ಐತಿ, ಆರಾಮ್ ಹೋಗುದು ಆರಾಮ್ ಬರುದು. ಅಯ್ಯ ದೇವ್ರೆ, ನೀನೊಂದು ಜಯಕ ಮಾತಾಡ್ತಿ ಅಂದ್ರೆ ಮಾತಾಡ್ತೀನಿ ನೋಡುವ. ಆ ತಗೋರ್ಲೆ, ನಾಳೆ ಇಲ್ಲಂದ್ರೆ ನಾಡ್ದ ಬಂದ್ಬಿಡ್ರಿ. ನಾ ಹೇಳ್ತೀನಿ ನಿಮ್ಗೆ, ಬಂದ್ಬಿಡ್ರಿ ರೊಟ್ಟಿ ಬಡಿಯೋಣ ಅಂತ. ಒಂದು 10 ಕಿಲೋರ ಬಡಿಬೇಕಂತ ಮಾಡಿನವ ರೊಟ್ಟಿ.
ಮತ್ತು ಒಂದು ಸ್ವಲ್ಪ ಮಾದ್ಲಿ ತಗೊಂಡೋಗಿ ಅಲ್ಲಿ ಕೊಟ್ಟು ಅಜ್ಜನ ದರ್ಶನ ಮಾಡ್ಕೊಂಡ್ ಬರ್ಬೇಕು ಅಂತ ಆಸೆ. ಆ ಪುಣ್ಯದ ಕೆಲಸ ಯಾರು ಒಲ್ಲೆ ಅಂತಾರು ಬರ್ತೀವಿ ತಗೋರಯ್ಯವ ಬರ್ತೀವಿ. ಯಾಕ ಕಮಲಕ್ಕ ನನಗೆ ಕೆಲಸ ಅದಾವ ಎಲ್ಲ ಟೈಮು ಇವತ್ತು ಕಿವಡಜ್ಜಿ ಮನ್ಯಾಗ ಹೋಗ್ಬಿಟ್ಟತ್ ನಂದು. ಏನು ಮಾಡ್ಬೇಕು ಈಗ ಕೆಲಸ ಮಾಡ್ಕೋಬೇಕವ. ನಾ ಆಮೇಲೆ ಬರ್ತೀನಿ ತಗರ ನಿಮ್ಮ ಮನೆಗೆ. ಹೂನ ಯಾಕ ನಾನು ಕೆಲಸ ಹಂಗ ನಿಂತಾವ. ಅಲ್ಲ ರೇಷ್ಮಕ್ಕ ನೋಡಿದೇನೋ ಆ ಕಿವಡಜ್ಜಿ ಹೆಂಗೆ ಮಾತಾಡಕ್ ಕುಂತಾಳ ಆ ಅಂಜಲಿ ಅವ್ರ ತವ್ರ ಮನೆಯವ್ರಿಗೆ. ಅಯ್ಯಯ್ಯ ಜೈ ಆ ಮಗ ವರದಕ್ಷಿಣೆ ಆಸಿ ಭಾಳ ಇತ್ತು. ಅದು ಒಂದು ಸಣ್ಣದೊಂದು ನೆಕ್ಲೆಸ್ ಮಾಡಿಸ್ಕೊಟ್ಬಿಟ್ರಲ್ಲ ಇನ್ನೂ ಸ್ವಲ್ಪ ದಗದಗ ಉರಿದು ಬಿಟ್ಟೈತೆ ಆ ಮುದುಕಿಗೆ. ಅಯ್ಯೋ ಗಾಸು ಬುರ್ಕೈತ್ ಬಿಡ ಆ ಮುದುಕಿ. ನಾನು ಏನ ಅನ್ಕೊಂಡಿದ್ನಿ ಬ್ಯಾರೇನ ಅದ ಬಿಡು ಈಕಿ ಮುದುಕಿ. ಲೇ ರೇಷ್ಮೆ ಪಾಪಲೇ ಆ ಮುದುಕಿ. ಮತ್ತ ಎಲ್ಲರಿಗೂ ಮಗ ಹೆತ್ ಮೇಲೆ ಒಂದು ಆಸೆ ಇರ್ತೈತವ. ಮತ್ತ ಅವ್ರ ಮೊದ್ಲಿನ ಕಾಲದವ್ರು ಓದಿಲ್ಲ ಬರ್ದಿಲ್ಲ ಅವ್ರಿಗೆಲ್ಲ ಇದೆಲ್ಲ ಗೊತ್ತಾಗಂಗಿಲ್ಲ. ಮುಂದೆ ತಾವ ತಿಳ್ಕೊಂತಾವ್. ಹುಡುಗಿಯರ ಭಾರಿ ಮಸ್ತ್ ಅದಾಳವ, ಭಾರಿ ಸಂಪನ್ನ ಅದ. ಯಾಕಂದ್ರೆ ಅಡ್ಗೆ ಮಾಡೋ ಮುಂದೆ ನಾನು ಅಲ್ಲೇ ಇದ್ನಿಲ್ಲ. ಆಕಿ ಒಮ್ಮೆಲ್ಲನು ಮಾತು ಭಾರಿ ಸೂಕ್ಷ್ಮ ಇದಾಳ ಬಿಡು ಹುಡುಗಿ. ಈ ಮುದುಕಿ ಕೈಯಾಗ ಅದು ಎಷ್ಟು ಏಕ್ತಾಳ ಏನ ಹುಡುಗಿ ನೋಡ್ಬೇಕು. ತಗೋರ್ಲೇ ನಾನು ಬರ್ತೀನಿ. ರೇಷ್ಮಕ್ಕ ನಾನು ಒಂದು ಹೇಳಾದೈತ್ವಾ ನಿನಗ. ಯವ ಜಯಕ ಆಮೇಲೆ ಹಿಟ್ಟಿನ ಗಿರಣಿಗೆ ಹೋಗು ಮುಂದೆ ಮಾತಾಡ್ಕೋತ ಹೋಗುನಂತ. ಈಗ ಹೋಗಯ್ಯವ ನನಗೆ ಕೆಲಸ ಅದಾವ.